ಬಸವರಾಜನ ಸಚಿವ ಸ್ಥಾನಕ್ಕೆ ರಾಜೀನಾಮೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗ್ತಾ ಇದೆಯಾ ಎನ್ನುವಂತಹ ಒಂದು ವಿಚಾರ ಕೂಡ ಇತ್ತು. ಸೊ ಈಗ ಈ ಒಂದು ರಾಜೀನಾಮೆ ಏನ್ ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬದಲಾವಣೆಯಲ್ಲಿಯೇ ರಾಜಣ್ಣ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ದಿಲ್ಲಿ ನಾಯಕರೊಂದಿಗೆ ಚರ್ಚಿಸಿ ಇವರು ರಾಜೀನಾಮೆಯನ್ನ ನೀಡಿದ್ದಾರೆ. ಸದ್ಯ ದಿಲ್ಲಿ ದಂಡಯಾತ್ರೆಯಲ್ಲಿರುವಂತಹ ಸಹಕಾರ ಸಚಿವ. ಹಾಗಾದ್ರೆ ಇದೇ ಸಮಯದಲ್ಲಿ ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರ ವಿಚಾರವಾಗಿರಬಹುದು ಅಥವಾ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ ಎನ್ನುವಂತಹ ಮಾತು ಕೂಡ ಆಗಿರಬಹುದು. ಇದೆಲ್ಲದರ ನಡುವೆ ಬಡಬಡಿದಾಟ, ಪಕ್ಷದೊಳಗೆ ಕೂಡ ಎರಡೆರಡು ಬಣ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿರುವಂತಹ ಇದೇ ಸಮಯದಲ್ಲಿ ರಾಜಣ್ಣ ಅವರ ಈ ಒಂದು ರಾಜೀನಾಮೆಯನ್ನ ಕೊಡ್ತಾರ ಎನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಾರ? ಯಾವ ಕಾರಣಕ್ಕೋಸ್ಕರ ಕೊಡಬಹುದು? ಹಾಗಾದ್ರೆ ರಾಜಣ್ಣ ರಾಜೀನಾಮೆಯ ಹಿಂದಿರುವಂತಹ ರಹಸ್ಯ ಏನು? ಅದನ್ನ ಕಾದು ನೋಡಬೇಕಾಗಿದೆ. ನನಗೆ ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಹೇಳಿದ್ದಾರೆ ರಾಜಣ್ಣ. ಹೈಕಮಾಂಡ್ಗೆ ಪತ್ರವನ್ನ ಬರೆದ ಸಚಿವ KN ರಾಜಣ್ಣ ಅವರು ನಿಜಕ್ಕೂ ರಾಜೀನಾಮೆಯನ್ನ ಕೊಡ್ಲಿದ್ದಾರ? ಹಾಗಾದ್ರೆ ಯಾವ ಕಾರಣ ಕೊಡ್ತಿದ್ದಾರೆ? MP ಚುನಾವಣೆಯ ನಂತರ KPCC ಅಧ್ಯಕ್ಷ ಬದಲಾವಣೆಯಾಗಬೇಕಾಗಿತ್ತು. ಚುನಾವಣೆ ಮುಗಿದಾದ್ರೂ ಕೂಡ ಅಧ್ಯಕ್ಷರ ಬದಲಾವಣೆಯಾಗಿಲ್ಲ. ಅವರಿಗೆ ಒಂದಿಷ್ಟು ಅಸಮಾಧಾನಗಳಿದೆ ರಾಜಣ್ಣ ಅವರಿಗೆ. ಹಾಗಾದ್ರೆ ರಾಜೀನಾಮೆ ಸತ್ಯಾನ, ಪಕ್ಕಾನ? ಯಾವ ವಿಚಾರವಾಗಿ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಹುದು? ಅಷ್ಟೊಂದು ಮುನಿಸು ಯಾಕೆ ಬಂತು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು? ಈಗಿರುವ ಗೊಂದಲವನ್ನ ಪರಿಹರಿಸಿ ಅಂತ ಹೇಳಿರುವಂತಹ KN ರಾಜಣ್ಣ ಅವರು ಹೈಕಮಾಂಡ್ ಸೂಚಿಸಿದ್ರೆ KPCC ಅಧ್ಯಕ್ಷ ಆಗ್ತೀನಿ ಅಂತ. KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರ ಹೆಸರು ತಗೋಬೇಕು ಅನ್ನುವಂಥದ್ದು ಕೂಡ ಗೊಂದಲಗಳು ಎತ್ತಾ ಹೋಗಿತ್ತು. ಈಗ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ಹೈಕಮಾಂಡ್ ಸೂಚನೆಯನ್ನ ನೀಡಿದರೆ KPCC ಅಧ್ಯಕ್ಷ ಬೇಕಾದ್ರೆ ಆಗ್ತೀನಿ ನಾನು. ತಳ ಸಮುದಾಯದವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಈಗ ಕಾದ್ ನೋಡ್ಬೇಕಾಗಿದೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ.